ಗೈಸ್ ಇಷ್ಟು ದಿನ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ ವಾಟ್ಸಪ್ ಪ್ಲಸ್ಗೋಸ್ಕರ. ಸೊ ಈಗ ಫೈನಲಿ ವಾಟ್ಸಪ್ ಅವರು ವಾಟ್ಸಪ್ ಪ್ಲಸ್ಸನ್ನು ತಂದಿದ್ದಾರೆ. ಪ್ರತಿ ತಿಂಗಳು ನಿಮಗೆ 79 ರೂಪಾಯಿ ಕೊಟ್ಬಿಟ್ಟು ವಾಟ್ಸಪ್ ಪ್ಲಸ್ನ ನೀವು ಯೂಸ್ ಮಾಡ್ಬೋದು. ಸೊ ವಾಟ್ಸಪ್ ಪ್ಲಸ್ಸನ್ನು ಪರ್ಚೇಸ್ ಮಾಡೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನೀವು ವಾಟ್ಸಪ್ ಪ್ಲಸ್ಸನ್ನು ನೀವು ತಗೊಳ್ಬೇಕು ಅಂತ ಇದ್ದರೆ ಮೊದಲನೇದಾಗಿ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಅಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಅಂತ ಬಂದಿರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಗೆ ಅಲ್ಲಿ ವಾಟ್ಸಪ್ ಪ್ಲಸ್ ಅಂತ ನಿಮ್ಗೆ ಇಲ್ಲಿ ಈ ಥರ ತೋರಿಸುತ್ತೆ ನೋಡಿ ಗೈಸ್. ಸೊ ಇಲ್ಲಿ ನಿಮಗೆ ವಾಟ್ಸಪ್ ಪ್ಲಸ್ ಅಂತ ಇರುತ್ತೆ. ವಾಟ್ಸಪ್ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದು ಸ್ಟಾರ್ಟ್ ಯುವರ್ ಫ್ರೀ ಮಂತ್ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಮಂತ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದಾದಮೇಲೆ ಪ್ರತಿ ತಿಂಗಳು 79 ರೂಪಾಯಿ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಕಾರ್ಡ್ ಆ್ಯಡ್ ಮಾಡೋದಕ್ಕೆ ಕೇಳುತ್ತೆ, ಮತ್ತು ಪೇ ವಿತ್ ಯು ಪಿ ಐ ಕೇಳುತ್ತೆ. ನೀವೇನಾದರೂ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಪೇ ವಿತ್ ಯು ಪಿ ಐನ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ಯು ಪಿ ಐ ಐ ಡಿ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಯು ಪಿ ಐ ಐ ಡಿ ಹಾಕಬೇಕು. ಅಂದರೆ ಪೇಟಿಎಮ್, ಫೋನ್ಪೇ ಯಾವ್ದು ಯೂಸ್ ಮಾಡ್ತಾ ಇರ್ತೀರಾ ಅದರಲ್ಲಿ ಯು ಪಿ ಐ ಐ ಡಿ ಅಂತ ಇರುತ್ತೆ. ಸೊ ಆ ಯು ಪಿ ಐ ಐ ಡಿನ ಹಾಕೊಳ್ಳಿ. ನಾನು ಇವಾಗ ಹಾಕೊಳ್ತೀನಿ ಅದನ್ನು. ಅದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ ವೆಯ್ಟ್ ಮಾಡಿ. ಓಕೆ, ಸೊ ವೆಯ್ಟ್ ಮಾಡಿ ಒಂದು ಸೆಕೆಂಡು. ಸೊ ಈ ಥರ ಬರುತ್ತೆ ನಿಮಗೆ. ಸ್ಟಾರ್ಟಿಂಗ್ ಟುಡೇ ಅಂತ ಬರುತ್ತೆ. ಅದಾದಮೇಲೆ ಸ್ಟಾರ್ಟಿಂಗ್ 9th ಜುಲೈ 17 ರೂಪೀಸ್ ಪರ್ ಮಂತ್ ಅಂತ ಬರುತ್ತೆ. ಅಂದರೆ 1 ಮಂತ್ ಫ್ರೀ ಇರುತ್ತೆ. ಅದಾದಮೇಲೆ 79 ರೂಪಾಯಿ ಬೀಳುತ್ತೆ. ಸೊ ಆಟೋಮೆಟಿಕಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಟ್ ಆಗ್ತಾ ಇರುತ್ತೆ. ನೀವು ಇದನ್ನು ಸೆಟ್ ಮಾಡಿದ್ಮೇಲೆ ನೆನಪಿರಲಿ. ಓಕೆ, ಸೊ ಅದಾದಮೇಲೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೊಡಿ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ, ಈ ಥರ ಪ್ರೊಸೆಸಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಏನು ಬರುತ್ತೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಈಗ ನೀವೇನು ಮಾಡಬೇಕು ಅಂತಂದರೆ ನೀವು ಯಾವ ಯು ಪಿ ಐ ಐ ಡಿ ಹಾಕಿರ್ತೀರಾ, ಸೊ ಆ ಯು ಪಿ ಐ ಐ ಡಿಗೆ ಒಂದು ನೋಟಿಫಿಕೇಷನ್ ಬಂದಿರುತ್ತೆ, ಆಯಿತಾ. ಸೊ ಪೇ ಮಾಡಿ ಅಂತ. ಸೊ ಅದನ್ನು ನೀವು ಅಪ್ರೂವ್ ಮಾಡಬೇಕು. ಸೊ ನಾನು ಇವಾಗ ನೋಟಿಫಿಕೇಷನ್ ಅಪ್ರೂವ್ ಮಾಡ್ತಾ ಇದ್ದೀನಿ ನಾನು ಫೋನ್ಪೇ ಇದರಲ್ಲಿ. ಸೊ ಇಲ್ಲಿ ಅಪ್ರೂವ್ ಮಾಡಿದ್ದೀನಿ. ಇವಾಗ ಅಪ್ರೂವ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕಲಿ ಅದು ವೆರಿಫೈ ಆಗುತ್ತೆ. ಸೊ ಪೇ ಆಗಿದೆ. ಪೇ ಆದ ತಕ್ಷಣ ಆಟೋಮೆಟಿಕಲಿ ಅದೇ ಲೋಡಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ. ಓಕೆ, ಸೊ ಅದಾದಮೇಲೆ ಓಕೆ ಅಂತ ಕೊಡಿ. ಸೊ ಈಗ ನಿಮಗೆ ವಾಟ್ಸಪ್ ಪ್ಲಸ್ಸು ಪರ್ಚೇಸ್ ಆಗಿರುತ್ತೆ. ಓಕೆ, ಈಗ ನಾನು ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೀವು ನೋಡ್ಬೋದು ವಾಟ್ಸಪ್ ಪ್ಲಸ್ಸು ರಿನ್ಯೂಸ್ ಆನ್ ಜುಲೈ 18th ಅಂತ ಇದೆ. ಸೊ ಈಗ ನಂದು ಪರ್ಚೇಸ್ ಆಗಿದೆ. ಅದಕ್ಕೋಸ್ಕರ ನನಗಿಲ್ಲಿ ವಾಟ್ಸಪ್ ಪ್ಲಸ್ದು ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇದೆ. ಒನ್ ಸಬ್ಸ್ಕ್ರೈಬರ್ಡ್ ಅಕೌಂಟ್ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ ಇದೆ. ಮತ್ತು ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಮತ್ತು ಬಿಲ್ಲಿಂಗ್ ಯಾವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ನೀವೇನಾದರೂ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಲ್ಲೇ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದರ್ ರೀಸನ್ನ ಕೊಟ್ಬಿಟ್ಟು ಸೊ ನೀವು ಇಲ್ಲಿ ಕಂಪ್ಲೀಟ್ ಕ್ಯಾನ್ಸಲೇಷನ್ ಅಂತ ಕೊಡ್ತು ಅಂತಂದರೆ ಸೊ ಇದು ಆಟೋಮೆಟಿಕಲಿ ನಿಮ್ಮ ಒಂದು ವಾಟ್ಸಪ್ ಪ್ಲಸ್ಸು ಈಗ ಕ್ಯಾನ್ಸಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈಗ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಯು ಕ್ಯಾನ್ಸಲ್ಡ್ ಯುವರ್ ಸಬ್ಸ್ಕ್ರಿಪ್ಷನ್ ಅಂತ ಬಂತು. ಸೊ ಅದಾದಮೇಲೆ ನಾನು ಬ್ಯಾಕಿಗೆ ಬಂದರೆ ಮುಗೀತು. ಸೊ ಈಗ ಕ್ಯಾನ್ಸಲ್ ಆಗಿದೆ. ಓಕೆ, ಸೊ ಈ ಥರ ನೀವು ಈ ವಾಟ್ಸಪ್ ಪ್ಲಸ್ನ ನೀವು ಬೈ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಸೊ ವಿಡಿಯೋದಲ್ಲಿ ಪೂರ್ತಿ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಈಗ ವಾಟ್ಸಪ್ ಪ್ಲಸ್ನ ತೊಗೊಂಡ್ರೆ ಏನೇನೆಲ್ಲ ಫೀಚರ್ ಸಿಗುತ್ತೆ ಅಂತ ಅದು ವೀಡಿಯೋ ಮಾಡಿದ್ದೀನಿ. ಆ ಒಂದು ವೀಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.